ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಚನ ಶರಣೆ ಮುಕ್ತಾಯಕ್ಕನವರ ವಚನ ಇಂತಿದೆ: ರವಿಯೊಳಡಗಿದ ಪ್ರತಿಬಿಂಬದಂತೆ ಹಿಡಿವರಿಗಳವಲ್ಲದಿರಬೇಕು ಅಣ್ಣ. ನಿನ್ನೊಳಗೆ ಅಡಗಿದ ಭೇದವ ಭಿನ್ನವ ಮಾಡುವರೆ ಅಣ್ಣ. ನಿನ್ನ ನುಡಿಯೆಲ್ಲ ಪ್ರತಿಬಿಂಬಗಳಾದವೆ ಅಣ್ಣ. ಕೊಡನೊಳಗನ ಜ್ಯೋತಿಯ ಅಡಗಿಸಲರಿಯದೆ ಮಿಗೆವರಿದಂತಾದೆಯೋ ಅಜಗಣ್ಣ. ಈ ವಚನದ ಅರ್ಥ ಇಂತಿದೆ: ರವಿಯೊಳಡಗಿದ ಪ್ರತಿಬಿಂಬದಂತೆ ಹಿಡಿವರಿಗಳವಲ್ಲದಿರಬೇಕು ಅಣ್ಣ. ಅಂದರೆ ನೀರಿನಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬದಂತೆ ಹೊರಗಿನ ವ್ಯಕ್ತಿತ್ವವು ಕೇವಲ ಪ್ರತಿಬಿಂಬವಾಗಬಾರದು, ಅದು ನಿಜವಾದ ವ್ಯಕ್ತಿತ್ವವಾಗಬೇಕು. ಸಾಮಾನ್ಯವಾಗಿ ಹೇಳುವ ಹಾಗೆ ಒಳಗೊಂದು ಹೊರಗೊಂದು ವ್ಯಕ್ತಿತ್ವ ಬೆಳೆಸಿಕೊಳ್ಳಬಾರದು. ನಮ್ಮ ವ್ಯಕ್ತಿತ್ವ ಕೇವಲ ತೋರಿಕೆ ಅಥವಾ ಇನ್ನೊಬ್ಬರಿಗೆ ಮೆಚ್ಚಿಸಲು ಆಗಬಾರದು. ನಾವು ಯಾವಾಗಲೂ ಒಂದೇ ರೀತಿ ವ್ಯಕ್ತಿತ್ವ, ಅದೇ ನಿಜವಾದ ನೈಜವಾದ ವ್ಯಕ್ತಿತ್ವವನ್ನು ಹೊಂದಬೇಕು. ನಿನ್ನೊಳಗಡಗಿದ ಭೇದವ ಭಿನ್ನವ ಮಾಡುವರೆ ಅಣ್ಣ. ಅಂದರೆ ನಿನ್ನ ಒಳಗೆ ಅಡಗಿರುವ ದೈವತ್ವವನ್ನು ನಿನ್ನಿಂದ ಬೇರೆಯಾಗಿ ಮಾಡುವವರು ಯಾರು? ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯಲ್ಲ ಎಂಬ ಸತ್ಯವನ್ನು ತಿಳಿಸುತ್ತಾರೆ ಶರಣೆ ಮುಕ್ತಾಯಕ್ಕನವರು. ಪ್ರತಿ ಜೀವಿಯಲ್ಲೂ ಶಿವನಿದ್ದಾನೆ, ಇದೇ ಪರಮ ಸತ್ಯ. ಇದನ್ನು ಯಾರು ಎಂದಿಗೂ ದೂರ ಮಾಡಲು ಸಾಧ್ಯವಿಲ್ಲ. ಕೇವಲ ನಮ್ಮ ಅರಿವಿಲ್ಲದೆ ನಾವು ಅದನ್ನು ಮರೆಯಬಹುದು ಅಥವಾ ಅಜ್ಞಾನದಿಂದ ಅದನ್ನು ನಾನು ನಂಬುವುದಿಲ್ಲ ಎಂದು ಹೇಳಬಹುದು. ಆದರೆ ನೀನು ಉಸಿರಾಡುವ ಜೀವಂತವಿರುವ ಕಾರಣವೇ ಆ ಶಿವತತ್ವ ನಿನ್ನಲ್ಲಿ ಅಡಗಿರುವುದು. ನಿನ್ನ ನುಡಿಯೆಲ್ಲ ಪ್ರತಿಬಿಂಬಗಳಾದವೆ ಅಣ್ಣ. ಅಂದರೆ ನೀನು ಹೇಳುವ ಎಲ್ಲ ಮಾತುಗಳು ಕೇವಲ ಬಾಹ್ಯ ಪ್ರತಿಬಿಂಬಗಳು ಮಾತ್ರ. ಅವು ನಿಜವಾದ ಆಂತರಿಕ ಜ್ಞಾನವನ್ನು ತೋರಿಸುವುದಿಲ್ಲ. ಬಸವಣ್ಣನವರ ವಚನವೊಂದರಲ್ಲಿ ಹೇಳಿದ ಹಾಗೆ, ನಡೆಯೊಂದು ಪರಿ ನುಡಿಯೊಂದು ಪರಿಯಾದರೆ ಶುದ್ಧತನ ನಮ್ಮಿಂದ ದೂರ ಹೋಗುತ್ತೆ. ನಡೆ ಮತ್ತು ನುಡಿ ಒಂದಾದಾಗ ಕೂಡಲ ಸಂಗಮನೆ ನಮ್ಮಲ್ಲಿರುವ ಅರಿವು ಮಹತ್ವ ಕಾಣಿಸುತ್ತದೆ. ಜನ ಮೆಚ್ಚಿಸುವುದಕ್ಕೆ ನೀನು ನುಡಿಯಬೇಡ, ನೀನು ನೀನಾಗಿ ನುಡಿ. ತೋರಿಕೆಗೆ ನುಡಿಯಬೇಡ. ಇದರಿಂದ ಬೇರೆಯವರಿಗೆ ಅಲ್ಲ, ನಿನಗೆ ನೀನು ದೊಡ್ಡ ಮೋಸವನ್ನು ಮಾಡಿಕೊಳ್ಳುತ್ತಿದ್ದೀಯಾ. ಕೊಡನೊಳಗನ ಜ್ಯೋತಿಯ ಅಡಗಿಸಲರಿಯದೆ ಮಿಗೆವರಿದಂತಾದೆಯೋ. ಅಂದರೆ ಒಳಗೆ ಇರುವ ದೀಪವನ್ನು, ಜ್ಞಾನವನ್ನು ಮರೆಮಾಚಲು ತಿಳಿಯದೆ ಹೊರಗೆ ಹುಡುಕುತ್ತಿರುವುದು ಹೇಗೆ? ನಿಜವಾದ ಜ್ಞಾನ ನಮ್ಮೊಳಗೆ ಇದೆ. ಮುಕ್ತಾಯಕ್ಕನವರು ಈ ವಚನದಲ್ಲಿ ಬಾಹ್ಯ ಆಚರಣೆಗಳು ಮತ್ತು ಪ್ರದರ್ಶನಗಳು ಪ್ರತಿಬಿಂಬಗಳಂತೆ ತೋರಿಕೆಯ ವಿಷಯಗಳು ಎಂದು ಹೇಳಿದ್ದಾರೆ. ನಿಜವಾದ ದೈವವು ನಮ್ಮ ಒಳಗೆ ಇದೆ. ಅದನ್ನು ಹೊರಗೆ ಹುಡುಕುವುದು ಮೂರ್ಖತನ. ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ. ಈ ಅರಿವು ನಮ್ಮಲ್ಲಿ ಬರಬೇಕು. ಎಲ್ಲ ಆಚರಣೆಗಳು ಕೇವಲ ಶೃಂಗಾರ, ಆಡಂಬರ. ಅದು ಅಜ್ಞಾನದ ಪರಮಾವಧಿಯೇ ಹೊರತು ಮತ್ತೇನಲ್ಲ. ಅದರಿಂದ ನಿಜವಾದ ಪರಮ ತತ್ವ ಅರಿಯಲು ನಮ್ಮೊಳಗೆ ನೋಡಿಕೊಳ್ಳಬೇಕು. ಲುಕ್ ಇನ್ವರ್ಡ್ಸ್, ನಾಟ್ ಔಟ್ವರ್ಡ್ಸ್. ಈ ವಚನದ ಸಂಕ್ಷಿಪ್ತ ಅರ್ಥವೇನೆಂದರೆ, ಹೊರಗಿನ ಪ್ರತಿಬಿಂಬಗಳು ಮತ್ತು ಮಾತುಗಳಲ್ಲಿ ಸಿಲುಕದೆ ನಿಜವಾದ ದೈವತ್ವವನ್ನು ನಮ್ಮ ಒಳಗೆ ಇದೆ ಎಂದು ತಿಳಿಯಬೇಕು. ಆತ್ಮ ಮತ್ತು ಪರಮಾತ್ಮ ಬೇರೆಯಲ್ಲ. ಈ ಸತ್ಯವನ್ನು ಅರಿತುಕೊಳ್ಳಬೇಕು. ಎಲ್ಲೆಲ್ಲಿ ಜೀವವಿದೆ ಅಲ್ಲಲ್ಲಿ ಪರಮಾತ್ಮನಿದ್ದಾನೆ. ಅದನ್ನು ನೀನು ಅರಿಯಲು ಅಧ್ಯಯನ, ವಿಚಾರ, ಪ್ರಶ್ನಿಸುವ ವ್ಯಕ್ತಿತ್ವ ಹೊಂದಿದಾಗ ಆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀಯಾ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಒಬ್ಬ ವ್ಯಕ್ತಿ ದೇವರನ್ನು ಹುಡುಕಲು ಅನೇಕ ದೇವಾಲಯಗಳಿಗೆ, ತೀರ್ಥ ಸ್ಥಳಕ್ಕೆ ಹೋಗುತ್ತಾನೆ, ಪೂಜೆಗಳನ್ನು ಮಾಡುತ್ತಾನೆ. ಆದರೆ ಅವನು ತನ್ನೊಳಗೆ ವಾಸಿಸಿರುವ ದೈವತ್ವವನ್ನು ಮರೆತಿರುತ್ತಾನೆ. ಇದು ದೀಪವನ್ನು ತನ್ನೊಳಗೆ ಇಟ್ಟುಕೊಂಡು ಮತ್ತೆ ಹೊರಗಡೆಯ ಕತ್ತಲೆಯಲ್ಲಿ ದೀಪವನ್ನು ಹುಡುಕುವಂಥ ಪರಿಸ್ಥಿತಿ. ದ.ರಾ ಬೇಂದ್ರೆಯವರು ಹೇಳಿದ ಹಾಗೆ, ಗೆಳೆಯ, ನಿನ್ನೊಳಗೆ ನೀನು ಹೊಕ್ಕು, ನಿನ್ನ ನೀ ಅರಿತುಕೊಳ್ಳು ಗೆಳೆಯ. ಆದ್ದರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೆ, ಸಮಾಧಾನಗಳಿಗೆ, ನಮ್ಮ ಎಲ್ಲ ಜೀವನದ ಸಂತೋಷಗಳಿಗೆ ನಮ್ಮಲ್ಲಿಯೇ ಉತ್ತರವಿದೆ. ನಾವು ನಮ್ಮ ಅಂತರಂಗದತ್ತ ಗಮನ ಹರಿಸೋಣ. ಈ ವಚನವನ್ನು ಇನ್ನೊಮ್ಮೆ ಕೇಳೋಣ. ರವಿಯೊಳಡಗಿದ ಪ್ರತಿಬಿಂಬದಂತೆ ಹಿಡಿವರಿಗಳವಲ್ಲದಿರಬೇಕು ಅಣ್ಣ. ನಿನ್ನೊಳಗೆ ಅಡಗಿದ ಭೇದವ ಭಿನ್ನವ ಮಾಡುವರೆ ಅಣ್ಣ. ನಿನ್ನ ನುಡಿಯೆಲ್ಲ ಪ್ರತಿಬಿಂಬಗಳಾದವೆ ಅಣ್ಣ.
ಕೊಡನೊಳಗನ ಜ್ಯೋತಿಯ ಅಡಗಿಸಲರಿಯದೆ ಮಿಗೆವರಿದಂತಾದೆಯೋ ಅಜಗಣ್ಣ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.